ಈ ತರ ಫೋಟೋಗಳು ಮಾಡಿದವ್ರಿಗೆ ಏನೋ ಸಮಸ್ಯೆ ಆದಂತೆ ಎದೆ ಹೊಡ್ಕೊಳ್ಳೋ ಸುದ್ದಿಗಳೆಲ್ಲ ಬತಾವೆ ನೋಡಿ ಗೈಸ್. ಈ ನಡುವೆ ತುಂಬಾ ಜಮೀನಿಲಿ ಆದಂತೆ ಇದಂತೆ ಫೋಟೋಸ್ಗಳೆಲ್ಲ ಎಡಿಟ್ ಮಾಡಿದೀರಾ, ನಾನು ಕೂಡ ಸಿಕ್ಕಾಪಟ್ಟೆ ಎಡಿಟ್ ಮಾಡಿದ್ದೀನಿ. ಈಗ ಈ ತರ ಮಾಡಿದವ್ರಿಗೆಲ್ಲ ಸಮಸ್ಯೆ ಆಗುತ್ತೆ ಅಂತ ಅಂದ್ಬಿಟ್ಟು ನ್ಯೂಸ್ ತುಂಬಾ ಓಡಾಡ್ತಾ ಇದೆ. ಒಂದು ಸಣ್ಣ ಕ್ಲಿಪ್ ಹಾಕ್ತೀನಿ, ನೋಡ್ಕೊ बनी। ये ट्रेंड चल रहा है कि गूगल जेमिनी स्टाइल में फोटो एडिट करने से साइबर फ्रॉड हो सकते हैं। लोग तरह तरह की भ्रांतियां फैला रहे हैं। भाई एआई कभी भी हमारे डाटा को सेव नहीं करता है, वो टेम्परेरी कभी कभी हमारे डाटा को सेव करता है ताकि सर्विस में सुधार किया जा सके। ಸೊ ನೋಡಿ, ಇಲ್ಲಿ ಇವರು ಪೊಲೀಸ್ ಅವರು ಏನು ಹೇಳ್ತಾ ಇದ್ದಾರೆ ಅಂತಂದ್ರೆ, ಸಿಂಪಲ್ ಆಗಿ ಹೇಳ್ಬೇಕು ಅಂತಂದ್ರೆ, ಜಮೀನಿಲಿ ನಿಮ್ಮ ಒಂದು ಡೇಟಾ ಕೆಲವೊಂದಷ್ಟು ಸೇವ್ ಮಾಡ್ಕೊಳ್ಳುತ್ತೆ. ಯಾಕೆ ಅಂತಂದ್ರೆ ಅವರ ಒಂದು ಆರ್ಟಿಫಿಷಿಯಲ್ ಇಂಟೆಲಿಜೆನ್ಸ್ನ ಇಂಪ್ರೂವ್ಮೆಂಟ್ ಮಾಡ್ಕೊಳ್ಳೋದಕ್ಕೆ. ಆಮೇಲೆ ನಿಮ್ಮ ಡೇಟಾ ಲೀಕ್ ಆಗುತ್ತಾ ಇಲ್ವಾ ಅನ್ನೋದು ಸೊ ಯಾವುದ್ರ ಮೇಲೆ ಡಿಪೆಂಡ್ ಆಗುತ್ತೆ ಅಂತಂದರೆ, ನೀವು ಯೂಸ್ ಮಾಡ್ತಾ ಇರುವಂಥ ಥರ್ಡ್ ಪಾರ್ಟಿ ಆ್ಯಪ್ಸ್ಗಳು, ಬೇಡದಿರುವಂಥ ವೆಬ್ಸೈಟ್ಸ್ಗಳು ವಿಸಿಟ್ ಮಾಡ್ತೀರಾ ನೋಡಿ, ಅವೆಲ್ಲವೂ ಕೂಡ ಡೇಟಾ ಲೀಕ್ ಮಾಡ್ತವೆ। साइबर फ्रॉड तब होते हैं जब हम फेक वेबसाइट और अननोन ऐप्स का यूज करते हैं, क्योंकि प्ले स्टोर पर काफी बड़ी संख्या में ऐसे ऐप्स और वेबसाइट्स अवेलेबल हैं जहां से साइबर फ्रॉड हो सकते हैं। क्योंकि आप लोग डुप्लीकेट या फेक ऐप डाउनलोड करते हो, वहां पे इसी स्टाइल में फोटो को एडिट करते हो, या फिर अपनी डिटेल्स जैसे आधार कार्ड, बैंक की डिटेल, पासवर्ड वगैरह, या आप OTP वहां सेव कर लेते हो। ಆಯ್ತಾ, ಅಂಥ ವೆಬ್ಸೈಟ್ಸ್ಗಳು ನಿಮ್ಮ ಡೇಟಾ ಲೀಕ್ ಮಾಡುವಂಥದ್ದು, ಇದೆಲ್ಲ ಒಂದು ಲೀಕ್ ಮಾಡಲ್ಲ ಅನ್ನೋ ಒಂದು ಭರವಸೆನ ಅವರು ಕೊಡ್ತಾ ಇದ್ದಾರೆ ಅಟ್ ಪ್ರೆಸೆಂಟ್. ಆ್ಯಂಡ್ ಅಫ್ಕೋರ್ಸ್ ನಿಮ್ಗೆ ಗೊತ್ತಿರುತ್ತೆ, ಯಾವುದೇ ಆ್ಯಪ್ಸ್ಗಳನ್ನ ನೀವು ಇನ್ಸ್ಟಾಲ್ ಮಾಡಿಕೊಂಡ್ರೆ ಡೇಟಾ ಪರ್ಮಿಷನ್ ಇಲ್ಲದೆ ನೀವೇನು ಮಾಡೋಕ್ಕಾಗಲ್ಲ. ಡೇಟಾ ಪರ್ಮಿಷನ್ ಕೊಟ್ಟರೆ ತಾನೇ ಅದು ಯೂಸ್ ಆಗೋದು. ಕ್ಯಾಮ್ರಾ ಪರ್ಮಿಷನ್ ಕೊಡಬೇಕು, ಗ್ಯಾಲರಿ ಪರ್ಮಿಷನ್ ಕೊಡಬೇಕು. ಯೋಚನೆ ಮಾಡಿ, ಯಾವುದು ಬರಲ್ಲ. ಆಮೇಲೆ ನಿಮ್ದೇನಾದ್ರು ಜಮೀನಿನಿಂದ ಏನಾದರೂ ಹೋಯ್ತದೆ ಅಂದರೆ ಗೂಗಲ್ ಡ್ರೈವ್ ಕತೆ ಏನಾಗಬೇಕು? ಗೂಗಲ್ ಡ್ರೈವಲ್ಲಿ 15 GB ಎಲ್ಲ ಫೋಟೋ ಎಲ್ಲ ಬ್ಯಾಕಪ್ ಮಾಡ್ಕೊ ಕೂತಿರ್ತೀವಿ. ಅವೆಲ್ಲ ಲೀಕ್ ಆಗ ಹೆಂಗೆ ಗೊತ್ತಾ ಗೈಸ್? ಬೇಕಾದ್ರೆ ಹೋಗಿ ಜಮೀನಲ್ಲಿ ಹೋಗಿ ಕೊಡಿ ಏನಾದರೂ ಬೇಡದಿರುವಂಥದ್ದನ್ನು. ಇದೆಲ್ಲ ನಾವು ಮಾಡಲ್ಲ, ಇಲ್ಲೇ ನಮ್ಮ ಸ್ಟಾಪು, ಇದೆಲ್ಲ ಮಾಡೋಂಗಿಲ್ಲ ಅಂತಲೇ ಬರುತ್ತೆ ಆನ್ಸರು. ಬೇಕಾದ್ರೂ ಟ್ರೈ ಮಾಡಿ ನೋಡಿ ಆಯಿತಾ. ಅವೆಲ್ಲ ಒಂದಷ್ಟು ರೂಲ್ಸ್ ಆ್ಯಂಡ್ ರೆಗ್ಯುಲೇಷನ್ಸ್ ಇರುತ್ತೆ, ಆ ಥರ ಎಲ್ಲ ನಿಮ್ಮದೆಲ್ಲ ಶೇರ್ ಆಗಲ್ಲ. ಸದ್ಯಕ್ಕೆ ಮಾಡಿರೋರೇನು ಭಯ ಪಡಬೇಡಿ, ಹಂಗೆ ಅಂದ್ಬಿಟ್ಟು ನೆಗ್ಲೆಕ್ಟ್ ಮಾಡೋಕ್ಕೋಗ್ಬಿಡಿ. ಏನೋ ಲಕ್ಕಿಲಿ ಕೇಸಸ್ ಹೇಳ್ತಾವನೆ ಅಂತ ಅಂದ್ಬಿಟ್ಟು ಮಾಡಿಗಿಡಕೊಂಡು ಹೋಗ್ಬಿಟ್ಟಿರ, ತಗೊಳಪ್ಪ ಆ ಥರ ಎಲ್ಲ ಏನು ಮಾಡಿಬಿಡಿ, ನೆಗ್ಲೆಕ್ಟ್ ಮಾಡೋಕ್ಕೋಗ್ಬಿಡಿ. ಸೊ ಆದಷ್ಟು ಸೆಕ್ಯೂರ್ ಆಗಿರಿ. ನಿಮ್ಮ ಫೋನಲ್ಲಿ ಸರಿಯಾಗಿರೋ ಫೋಟೋಸ್ಗಳಿದ್ದರೆ ಏನು ಅಪ್ಲೋಡ್ ಮಾಡಿದರೆ ಏನು ಸಮಸ್ಯೆ ಇಲ್ಲ. ಬೇಡದವ್ರನ್ನೆಲ್ಲ ಇಟ್ಕೆ ಏನಾರು ಅಪ್ಲೋಡ್ ಮಾಡಿದರೆ ಹೇಳೋಕ್ಕಾಗಲ್ಲ ಗೈಸ್ ಅಲ್ವೇ. ಸೊ ಆದರೂ ಎಚ್ಚರಿಕೆಯಿಂದಿರಿ. ಸದ್ಯಕ್ಕೆ ಮಾಡಿರೋರು ಏನು ಭಯ ಪಡಬೇಡಿ, ಅಷ್ಟೇ ಆರಾಮಾಗಿರಿ. ನಾನು ಮಾಡಿವ್ನಿ, ಏನಾದ್ದು ಎತ್ಕೋಗ್ರಪ್ಪ, ಅದೇನು ಎತ್ಕೋದಿರಾ ಅಲ್ವೇ ಡೇಟಾವ. ಸೊ ಸಿಗೋಣ ಗೈಸ್ ನೆಕ್ಸ್ಟ್ ಬಿಡೋದಲ್ಲ. ಅಲ್ಲಿ ತನಕ ಲವ್ ಯು ಆಲ್, ಬಾಯ್.